ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀವಿಕಾ ಜಯೇಶ್. ಸೊ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ನನ್ನ ಬೇಬಿ 6 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ಅದರದ್ದು ಫೋಟೋಶೂಟ್ ಮಾಡೋಣ ಅಂತ. ಸೊ ನಾವು ಮನೆಯಲ್ಲೇ ಹಾಗೆ ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿ ಆ್ಯಂಡ್ ಹಾಗೆ ಬೇಬಿದು ಫೋಟೋಶೂಟ್ ಥೀಮ್ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಯಾವಾಗೂ ಅಷ್ಟೇ ಥೀಮ್ ಏನಿದ್ರು ನನ್ನ ಹಸ್ಬೆಂಡೇ ಪ್ಲ್ಯಾನ್ ಮಾಡಿ ಅವರೇ ಮಾಡ್ತಾರೆ, ಬಿಕಾಸ್ ಹಿ ಈಸ್ ಗುಡ್ ಅಟ್ ಇಟ್. ನನಗಂತೂ ಒಂಚೂರು ಅಷ್ಟು ಐಡಿಯಾ ಇಲ್ಲ ಆ್ಯಂಡ್ ನಾನು ಮಾಡಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದರಿಂದ ಅವರು ಏನೋ ಥೀಮ್ ನನಗೆ ಒಂಚೂರು ಐಡಿಯಾ ಕೂಡ ಇಲ್ಲ, ಅವ್ರು ತೋರಿಸೂ ಇಲ್ಲ. ಯಾವಾಗೂ ಅಷ್ಟೇ ರೆಡಿ ಆದಮೇಲೆ ನನಗೆ ಸರ್ಪ್ರೈಸಾಗಿ ನೋಡ್ತೀನಿ. ಸೊ ಇವತ್ತು ಅಷ್ಟೇ ಕೆಲವು ಥಿಂಗ್ಸ್ ಎಲ್ಲ ತಂದು ಇಲ್ಲಿ ರೆಡಿ ಮಾಡ್ತಿದ್ದಾರೆ, ತೋರಿಸ್ತೀನಿ. ಆ್ಯಂಡ್ ಆಮೇಲೆ ಫುಲ್ ರೆಡಿ ಆದಮೇಲೆ ಲೈಕ್ ಏನು ಮಾಡ್ತಾರೆ ಅನ್ನೋದನ್ನು ರೆಕಾರ್ಡ್ ಮಾಡಲಿಕ್ಕೆ ಈ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ. ಸೊ ಏನೇನು ಮಾಡ್ತಾರೆ ಅಂತ. ಆ್ಯಂಡ್ ಹಾಗೆ ಪಾಪು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮಲಗಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೇಳ್ತಾರೆ, ಎದ್ಮೇಲೆ ಹಾಲು ಕುಡಿದು ಫೋಟೋಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಇರೋದು. ಸೊ ಇವತ್ತಿನ ವ್ಲಾಗ್ ಫುಲ್ ಇದೇ ಇರುತ್ತೆ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಾಳೆ ಹಣ್ಣದು ಎಲೆ ತೊಗೊಂಬಂದಿದ್ದಾರೆ, ಇಲ್ಲಿ ಹಿಂಗೆ ಇಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಇನ್ನಿಷ್ಟು ಕಟ್ ಮಾಡಿದ್ದಾರೆ, ವೇಸ್ಟ್ ಅನಿಸುತ್ತೆ. ನಾನು ಇದನ್ನು ಇಟ್ಕೊಂಡು ಇದ್ರ ಶೇಪಿಗೆ ಈ ಎಲೆಗಳನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಬಾಕ್ಸ್ ಬೇಕು ಅಂತ ತೊಗೊಂಡಿದ್ದಾರೆ. ಇಲ್ಲಿ ಬಾಳೆ ಎಲೆ ಇದೆ. ಥೀಮ್ ಏನು ಅಂತ ನನಗೆ ಐಡಿಯಾ ಇಲ್ಲ ಸ್ವಲ್ಪ ಕೂಡ. ಆಮೇಲೆ ಇದು ಕ್ಯಾಂಡಲ್ 6. ಸೊ ಈ ಥರ ಇದೆ, ನೋಡಬೇಕು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನನಗೆ ಐಡಿಯಾ ಇಲ್ಲ. ರೆಡಿ ಮಾಡಬೇಕಾದ್ರೆ ಒಂದು ಹಾಗೆ ಕ್ಲಿಪ್ಸ್ ತೊಗೊತೀನಿ, ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ. ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಮಾಡ್ತಾರೆ ನನಗಂತೂ ಐಡಿಯಾ ಇಲ್ಲ. ನನ್ನ ಮಗಳನ್ನೂ ಇನ್ನೂ ರೆಡಿ ಮಾಡಿಲ್ಲ. ಅವ್ರು ಮೇಡಮ್ ಇವಾಗ ಎದ್ದಿದ್ದಾರೆ. ಹಾಯ್ ಮೇಡಮ್, ಹಾಯ್ ಮೇಡಮ್. ಬಂಗಾರಿ, ಓಯ್ ಬಬ್ಲು, ಹಾಯ್ ಹಾಯ್ ಹೇಳಿ ಎಲ್ಲರಿಗೂ. ನೋಡಿ, ಇವತ್ತು ಕ್ಯೂಟಾಗಿ ಫ್ರಾಕ್ ಹಾಕ್ಕೊಂಡಿದ್ದಾರೆ ನಮ್ಮ ಬಂಗಾರಿ ಅಲ್ವಾ ಕನ್ನಮ್ಮ, ಚಿನ್ನಮ್ಮ. ಫ್ರಾಕ್ ಹಾಕ್ಕೊಂಡಿದ್ದೀರ ಅಲ್ಲಮ್ಮ ನೀವು ಇವತ್ತು, ಅಲ್ಲ ಏ ಕಾಳ ಪಾಪ. ಏನು ಮಾಡ್ತಿರೋದು ಬಂಗಾರಿ? ಐಬ್ರಮ್ಮ, ಸ್ಮೈಲ್ ಮಾಡುತ್ತಮ್ಮ ಬಂಗಾರಿ, ಸ್ಮೈಲು. ಹೆಂಗಮ್ಮ ಸ್ಮೈಲ್ ಮಾಡೋದು ನೀವು? ಹಿಂಗೆ ಮಾಡ್ತೀರಲ್ಲಮ್ಮ ಸ್ಮೈಲು, ಹೆಂಗೆ ಮಾಡೋದು? ಹಂಗೆ ಸ್ಮೈಲ್ ಮಾಡೋದು. ಸರಿ, ಫೋಟೋಶೂಟಿಗೆ ರೆಡಿನಾ? ಥೀಮ್ ರೆಡಿ ಆಗಿದ ತಕ್ಷಣ ನಿಮ್ಮನ್ನು ರೆಡಿ ಮಾಡೋಣ. ನಿಮ್ಮನ್ನು ರೆಡಿ ಮಾಡೋದೊಂದು ವಿಡಿಯೋ ಮಾಡೋಣ, ಆಯಿತಾ? ಓಕೆ ಫ್ರೆಂಡ್ಸ್, ರೆಡಿ ಆದಮೇಲೆ ಸಿಗ್ತೀನಿ ಅಂತ ಹೇಳಿ. ರೆಡಿ ಆದಮೇಲೆ ಸಿಗೋಣ. ನಾನು ರೆಡಿ ಆಗಬೇಕಾದ್ರೆ ಒಂದು ವಿಡಿಯೋ ಮಾಡ್ತಾರೆ ಅಮ್ಮ, ಅವಾಗ ಸಿಗ್ತೀನಿ ಅಂತ ಹೇಳಿ. ನೋಡಿದ್ರ ಕಂಡುಬಿಟ್ರು ಅಂದರೆ ಹೇಳಿದ್ರು ಅಂತ ಅರ್ಥ. ಓಕೆ ಸರಿ, ಸಿಗೋಣ. ರೆಡಿ ಆಗಬೇಕಾದ್ರೆ ತೋರಿಸ್ತೀನಿ. ಸೊ ಈ ಥರ ಫಸ್ಟ್ ಚಾಪೆ ಹಾಕ್ಕೊಂಡಿದ್ದಾರೆ. ಅದರ ಮೇಲೆ ಅವ್ರದ್ದು ಒಂದು ಪಂಚೆ ಇದ್ದರೆ ವೈಟ್ ಕಲರ್ ಧೋತಿನ ಹಾಕ್ಕೊಂಡಿದ್ದಾರೆ. ನೋಡಿ, ಹಿಂಗೆ ಕುಂಡ್ರಿಸ್ಕೊಂಡಿದ್ದೀನಿ. ಇರ್ತಾನೆ ಇಲ್ಲ, ಒಂದು ಕಡೆ ಇರಲ್ಲ ಈ ಮ್ಯಾಡಮ್ ಅಲ್ವಾ ಬಂಗಾರಮ್ಮ, ಚಿನ್ನಮ್ಮ. ಅವ್ರಿಗೇನಾದರೂ ಅಂದರೆ ಅರ್ಥ ಆಗ್ಬಿಡುತ್ತೆ, ಆಯಿತಾ? ನೋಡಿ, ಫೇಸ್ ಹಿಂಗಿಟ್ಟಿದ್ದಾರೆ. ಚಿನ್ನಿ ಕನ್ನವ ನೀನು, ಚಾರಿಮ್ಮ, ಚಾರಿ ಅಮ್ಮ, ಚಾರಿ ಆಯ್ತಾ? ಚಾರಿನೂ ಅಮ್ಮ, ಚಾರಿ ಕನ್ನಮ್ಮ, ಅಮ್ಮ ಚಾರಿ ಆಯಿತಾ? ಅಮ್ಮ ಚಾರಿ ಹೇಳಿದ್ರಲ್ಲ, ಇನ್ನೇನು ಅಮ್ಮ ಚಾರಿ ಹೇಳ್ತಲೇನೋ. ಚಾರಿ ಅಮ್ಮ, ನೀನು ಫ್ರೆಂಡ್ಸ್. ಓಕೆ, ಹಿಂಗೆ ಎತ್ಕೊಂಡು ಮುದ್ದು ಮಾಡಬೇಕು. ಇವಾಗ ಆಮೇಲೆ ಸಮಾಧಾನ ಆಗ್ತಾರೆ ಅಲ್ಲ ಕನ್ನಮ್ಮ? ಸೊ ಅದೇನೋ ಅವ್ರಿಗೆ ಲೆಂತ್ ಸರಿ ಹೋಗಲ್ಲ ಅಂತೇಳಿ ಸಿಸರಲ್ಲಿ ಆ ಥರ ಕಟ್ ಮಾಡ್ಕೊತಾ ಇದ್ದಾರೆ. ಇವ್ರಿಗೆ ಏನಿದ್ರು ಪರ್ಫೆಕ್ಟಾಗಿರಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಮಡ್ಚ್ಬಿಟ್ಟು ಮಾಡಿ ಅಂದರೆ ಇಲ್ಲ, ಮಾಡಲ್ಲ ನಾನು ಆ ಥರ ಅಂತ. ಈ ಥರ ಪಂಚೆ ಮೇಲೆ 2 ವೀನ್ ಇಟ್ಕೊತಾ ಇದ್ದಾರೆ. ಹಿಂಗೆ ಹೋಗ್ತಾರೆ ಮಷಿ, ಒಂದು ಕಡೆ ಇರಲ್ಲ ಇವಾಗ ಇವರು.
ಇಲ್ಲಿ ನೋಡಿ, ಇಲ್ಲಿ ಕೀಲಿರಂತೆ. ಆಮೇಲೆ ಇಲ್ಲಿ ನೋಡಿ, ಎಲ್ಲಿಗೆ ಹೋಗ್ತಾರದು ನೀವು? ಅಲ್ಲಿ ನೋಡಿ ಪಪ್ಪ ಏನು ಮಾಡ್ತಿದ್ದಾರೆ, ನಿಮಗೋಸ್ಕರ ಪಪ್ಪ ಏನೋ ಮಾಡ್ತಿದ್ದಾರೆ. ಏನು ಮಾಡ್ತಿರೋದು ಪಪ್ಪ? ಹಾಂ, ಓನಮ್ಮ ಮಾಡ್ತಿರೋದು ಪಪ್ಪ. ಸರಿ ಆಯಿತು. ಏನ್ರಿ ಇದು ವೀಣಾ? ಇಲ್ಲಿಟ್ಟಿರೋದು ವೀಣೆನಾ? ದಾರ ಎತ್ಕೊಂಡು ಮಾಡಿದ್ರೆ ಇವಾಗ ಕಟ್ ಮಾಡ್ತೀರಾ? ಇವ್ರ ಪಪ್ಪ ಏನು ಹೇಳ್ತಿದ್ರಲ್ಲ ಅವಾಗ, ನಿಮ್ಗೆ ಸೌಂಡ್ ಕೇಳಿಸಿರ್ಬೋದು. ಅಂತಿದ್ದಾರೆ. ಇವರೇನೋ ಹೇಳಿದ್ರಂತೆ, ಅವ್ರ ಪಪ್ಪಗೇನೋ ಅರ್ಥ ಆಯ್ತಂತೆ. ಆ ಹೂವಲ್ಲಿ ಅವ್ರು ಆ ಬಾಕ್ಸ್ ತಗೊಂಡು ಏನೋ ಮಾಡ್ತಾ ಇದ್ದಾರೆ ಇವಾಗ. ಇದು ಔಟ್ಪುಟ್ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಇದರಲ್ಲಿ ತುಂಬ ಕಷ್ಟ ಅಂತೂ ಇದೆ ಅಲ್ವಾ ಚಿನ್ನಿ? ಎವ್ರಿ ಮಂತ್ ಈ ಥರ ಏನೋ ಒಂದು ಯೋಚನೆ ಮಾಡಿ ಮಾಡ್ತಾ ಇರ್ತಾರೆ. ನನಗೆ ಅಷ್ಟೊಂದು ಇದಿಲ್ಲ, ಅಂದರೆ ಇಂಟ್ರೆಸ್ಟ್ ಇಲ್ಲ ಈ ಥರ. ಅಂದರೆ ಇಂಟ್ರೆಸ್ಟ್, ನಾಲೆಡ್ಜ್ ಅನ್ನೋದಕ್ಕಿಂತ ಇಂಟ್ರೆಸ್ಟ್ ಇಲ್ಲ. ನಾಲೆಡ್ಜ್ ಐ ಕ್ಯಾನ್ ಗೇನ್ ಓನ್ಲಿ ಇಫ್ ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಡೂಯಿಂಗ್ ಇಟ್. ನಿಮ್ಗೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಅಲ್ಲ, ಕ್ರಿಯೇಟಿವ್ ಆಗೆಲ್ಲ ಮಾಡ್ತಾ ಇರ್ತೀರಲ್ಲ. ಇವ್ರು ಒಳ್ಳೆ ಫ್ಯಾಷನ್ ಡಿಸೈನರ್ ಕೂಡ ಆಗ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಅವಾಗವಾಗ, ಅಲ್ವಾ ರೀ? ಏನ್ರಿ ಇನ್ನೊಂದ್ಸಲ ಹೇಳಿ. ಇದೆಲ್ಲ ಹಾಕ್ಬೇಡ ಅಂತಿದ್ದಾರೆ, ನಾನು ಹಾಕ್ತೀನಿ. ಎಲ್ಲಿ ತೋರಿಸು, ಹೆಂಗಳದು? ಹೆಂಗೆತ್ತಿದ ಅವಾಗಲೇ ನೀನು? ಹೆಂಗೆತ್ತಿದ್ದು? ಹಂಗತ್ತಾ? ಹೆಂಗೆತ್ತಿದ್ದು? ಹಂಗ? ಆಮೇಲೆ ನಾಟಕ ಮಾಡ್ತಿದ್ರು. ಹೆಂಗ ಮಾಡೋದು? ಅದು ನಗುನು ಅಳುನೂ ಗೊತ್ತಿಲ್ಲ ನನಗೆ. ನಿಮ್ಮನೇಲೂ ಮಕ್ಳು ಈ ಥರ ನಾಟಕ ಮಾಡ್ತಾರಾ ಈ ಏಜಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹಾಗೆ ಚಾನಲ್ನ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಸಬ್ಸ್ಕ್ರೈಬ್ ಹೇಳ್ತಾ ಇದ್ದಾರೆ ಅವ್ರ ಮಮ್ಮಿನಂತೆ ನೋಡಿ. ಇಬ್ಬರನ್ನೂ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ? ಸೊ ಇವಾಗ ನೋಡಿ, ಇದು ಪ್ರಿಪ್ರೇಷನ್ ಲೆವೆಲ್ ಸೆಕೆಂಡಿಗೆ ಸೇರಿಕೊಂಡಿದೆ. ಸೊ ಈ ಥರ ಮಾಡಬೇಕು, ಒಂದೊಂದು ಎಲೆನ ಈ ಥರ ಮಾಡ್ಕೊತಾ ಇದ್ದಾರೆ. ಅದು ಏನಕ್ಕೆ ಮಾಡ್ಕೊತಾ ಇದ್ದಾರೋ ನನಗಂತೂ ಒಂಚೂರು ಐಡಿಯಾ ಬರ್ತಾಯಿಲ್ಲ. ಇಲ್ಲೇನೋ ಇಡ್ತಾರಂತೆ. ಸೊ ಅವಾಗಲೇ ಹೇಳಿದ್ರಲ್ಲ, ಆ ಥರ ಬ್ಯಾಕ್ಗ್ರೌಂಡಲ್ಲಿ ಏನೋ ಇಡ್ತಾರಂತೆ. ಸೊ ಇಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನಿಲ್ಲಿ ಮೇಡಮ್ ಅವ್ರನ್ನ ರೆಡಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಬ್ಲು ಕಂದ ನೋಡಿ, ಈ ಥರ ಎರಡೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಈ ಥರ ರೆಡಿ ಮಾಡ್ತಾ ಇದ್ದಾರೆ. ಆ ಎರಡೆರಡು ಕಟ್ ಮಾಡಿದ್ರಲ್ಲ, ಅದು ಈ ಥರ ಹಾಟ ರೀ. ಅದು ಮಾಡೋರು ಗೊತ್ತಿರ್ಬೇಕದು ಏನು ಅಂತ, ನೋಡೋರಿಗೆ ಹೆಂಗೆ ಅನ್ಸುತ್ತೋ ಅದು ಮಾಡ್ತೀನಿ. ಕಮೆಂಟ್ ಮಾಡ್ತಾ ಇರಿ, ಹಾಟ್ ಅನ್ಸುತ್ತಾ, ಎಲೆ ಇಟ್ಟಿದ್ರೆ ಅನ್ಸುತ್ತಾ, ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಮಾಡ್ತೀನಿ ರಾಮ. ಇದೇನು 2 BHKನಾ 3 BHKನಾ ಅಂದರೆ ಹೆಂಗೆ ಹೇಳ್ತೀರಾ ಗೊತ್ತಾ ನೀವು? ನಾವು ಕಟ್ತೀವ್ರಿ, ನೋಡ್ಬಿಟ್ಟು ಹೇಳಿ ನೀವು. 3ನಾ 4ನಾ 5ನಾ ಅಂತ ಹೇಳ್ತಾ ಇದ್ದೀರಾ. ಸ್ಟಡಿ ರೂಮ್ ಥರ ಹಾಕೊಳ್ಳಿ ಅಂತೀರಲ್ಲ ನೀವು, ನಿಮ್ಮ ಇಷ್ಟ ಅಂತೀರಾ. ಈ ಥರದ ಕನ್ಸ್ಟ್ರಕ್ಟರ್ಸ್ ಹತ್ರ ಮಾತ್ರ ಕನ್ಸ್ಟ್ರಕ್ಟ್ ಮಾಡಿಸ್ಕೊಬೇಡಿ ಬಿಲ್ಡಿಂಗ್ಸ್ನ. ಸೊ ಈ ಥರ ಮಾಡ್ತಾ ಇದ್ದಾರೆ. ಇಷ್ಟ ಥೀಮು ಏನಿದೆ ಥೀಮು ಇನ್ನು
ಹಿಂಗೆ ರೆಡಿ ಆಗಿ ಬಬ್ಲು ಈ ರೆಡಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್. ಈ ತಲೆ ಆ ಕಡೆ ಅಲ್ಲ ಹಂಗೆ ಸೇಮ್ ಅವಳು ರೆಕ್ಕೆ ಥರ ಬರಬೇಕು. ಹಂಗೆ ಕಾಲು ಉದ್ದ ಮಾಡಿ ಇರೋ ನಿಮಿಷ. ಬಬ್ಲು ಕೈಯಲ್ಲಿ ಕೊಟ್ಟಲ್ಲ ಎಲ್ಲದು ಅಲ್ಲಿ ಇಟ್ಟಿದ್ರು ಆಟ ಕೈಲಿ ಅಲ್ಲಿಂದ ಗುರು ಗುರು ಕೊಟ್ಟಿರು ಕಿತ್ತಾಕಿನ ನಾನು ಹೇಳ್ತಾರೆ. ಫಸ್ಟ್ ಮಂತ್ ಮಾಡಿದಲ್ಲ ಚಿನ್ನಿ, ಅರ್ಥ ಮಾಡ್ತೀನಿ ಅವ್ನು ಫೇಸ್ ಹಿಂಗೆ ಮಾಡಿದ್ರೆ ಅದಾಗಲ್ಲ, ಉದ್ದುದ್ದ ಮಾಡಬೇಕು. ಅಡ್ಡಾಡ ನಾವು ಆ್ಯಕ್ಚುಲಿ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಅವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಅವರೇ ನೀಟಾಗಿ ಕ್ಲೀನ್ ಮಾಡ್ತಾರೆ. ಇವಾಗ ನಾವೇನು ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡವರು ಮುಂದೆ ಬಂದು ಎಲ್ಲ ಮಾಡ್ಕೊತಾರೆ. ಇವಾಗ ನೋಡಿ ಎಲ್ಲ ಅಷ್ಟು ಮುಗೀತು. ಸೊ ಇವತ್ತು ಬೆಳಗ್ಗೆ ಅಲ್ಲಿ ಹೋಗಿ ಬಂದ್ವಲ್ಲ, ಸೆಲೆಬ್ರೇಷನ್ ಆಯಿತು. ಅಲ್ಲಿ ಮನೆಗೆ ಬಂದಮೇಲೆ ಮನೇಲಿ ಇವತ್ತು ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಫೋಟೋಶೂಟ್ ಆದಮೇಲೆ ಈ ಥರ ನಾವು ಮನೆಯಲ್ಲಿ ನಮ್ಗೆ ಈ ಥರ ಕ್ಯಾಂಡಲ್ ಹಚ್ಚಿ ಯಾವಾಗೂ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೊ ಆ ಥರ ಮಾಡಬೇಕು ಅಂತ ಆಸೆಯಾಗಿ ಮಾಡ್ತಾ ಇರೋದು. ನನ್ನ ಪಾಪು ಬಟ್ಟೆ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬೇಬಿ ಹೆಂಗೆ ಕಾಣ್ತಿದ್ದಾಳೆ ಅಂತ ಕೂಡ ಹೇಳಿ. ಆ್ಯಂಡ್ ನನ್ನ ಬೇಬಿಗೆ 6 ಮಂತ್ ಬಡಿಗೆ ಎಲ್ಲರೂ ವಿಶ್ ಮಾಡಿ. ಚಿನ್ನಮ್ಮ ಬ್ಲೋ ಮಾಡೋಣ ನೋಡಿ. ಈ ಥರ ಪುಟ್ಟಾಣಿ ಕೇಕು, ವೆನಿಲಾ ಫ್ಲೇವರ್ ಒಳಗಡೆ ಇರುತ್ತೆ ಕ್ರೀಮು. ಉಫ್ ಉಫ್ ಮಾಡ್ತಿದ್ದಾರೆ ನೋಡಿ ಅವರು. 1 2 3 4 5 6. ಹ್ಯಾಪಿ ಬರ್ಡೇ. ಸೊ ಹೀಗೆ ನಾವು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಂಡು ಈ ಥರ ನಮ್ಗೆ ಇಷ್ಟ ಈ ಥರ ಮನೇಲಿ ಮಾಡ್ಕೊಳ್ಳೋದು. ಸೊ ಫೋಟೋಶೂಟ್ದು ಫೋಟೋಸ್ ಎಲ್ಲ ಶಾರ್ಟಲ್ಲಿ ಹಾಕಿರ್ತೀವಿ, ಹೋಗಿ ಚೆಕ್ಔಟ್ ಮಾಡಿ ಹೇಗೆ ಬಂದಿದೆ ಅಂತ. ಯಾ ಸೊ ಹಿಂಗಿತ್ತು. ಸೊ ಇದನ್ನ ಇವಾಗ ತಿನ್ನೋದು. 6 ತೆಗೆದ್ಬಿಡೋಣ ಚಿನ್ನಮ್ಮ, ತೆಗೆಯೋಣಮ್ಮ. ಇವತ್ತಿಗೆ 6 ಕಂಪ್ಲೀಟ್ ಆಯ್ತಲ್ಲ, ನಾಳೆ ಇಂದ ಹೋಗಿ ಸಾಲಿಡ್ ಸ್ಟಾರ್ಟ್ ಮಾಡೋದಿಲ್ವಾ ಅದೆಲ್ಲ ನೋಡಬೇಕು. ಸೊ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಬರ್ತಾ ಇರುತ್ತೆ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಎಲ್ಲ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ ಫರ್ದರ್ ಹೆಂಗೆ ಏನು ಅಂತೆಲ್ಲ. ಸೊ ವ್ಯಾಕ್ಸಿನೇಷನ್ ಪೇನ್ಲೆಸ್ ಹಾಕ್ಸ್ತೀವಾ ಪೇನ್ ಹಾಕ್ಸ್ತೀವಾ ಅನ್ನೋದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹಾಸ್ಪಿಟಲಿಗೆ ಹೋಗೋದೆಲ್ಲ ಆ ವ್ಲಾಗ್ ಮಾಡ್ತೀನಿ. ಸೊ ಚಾನಲಲ್ಲಿ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನೀವು ಯಾವ ವೀಡಿಯೋಸ್ನ ಮಿಸ್ ಮಾಡಲ್ಲ. ಚಿನ್ನಮ್ಮ ಹ್ಯಾಪಿ ಬರ್ಡೇ. ಪಾಪಗೆ ತಿನ್ನಲ್ಲ, ಅಪ್ಪಗೆ ಹ್ಯಾಪಿ ಬರ್ಡೇ. ಇವಾಗ ಅಪ್ಪ ಕೈ ಗಲೀಜಾಗೋದು ಬೇಡ, ಬಿಕಾಸ್ ಬಬ್ಲು ಅಪ್ಪ ಕೇಳಿದಾರಲ್ಲ, ಅದಕ್ಕೆ ಮಮ್ಮಿನೇ ತಿಂತಾರೆ.
ಪಾಪ ಅವ್ರಿಗೆ ಆಲ್ರೆಡಿ ಆಸೆ ಆಗ್ಬಿಟ್ಟಿದೆ ತಿನ್ಬೇಕಂತ. ಎಲ್ಲದಕ್ಕೂ ಗ್ರ್ಯಾಬ್ ಮಾಡಕ್ಕೆ ಬರ್ತಾರೆ, ಬಾಯಿ ತೆಗ್ಯಕ್ಕೆ ಬರ್ತಾರೆ. ಅಲ್ಲ ಕಂದ, ನಿಮಗೆ ತಿನ್ನಬೇಕು ಅಂತ ಆಸೆ ಅಲ್ಲಮ್ಮ. ನಾಳೆ ಕೇಳ್ಕೊಂಬಂದು ನೋಡಿಟ್ಟು ಚಾಲೆಂಜ್ ಸ್ಟಾರ್ಟ್ ಮಾಡೋಣ ನಿಮಗೆ, ಆಯಿತಾ? ಗೊತ್ತಿಲ್ಲ ಮಮ್ಮಿ. ನಾಳೆಗಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಕ್ಯೂಟಿ ಅಲ್ಲವಾ? ನಿಮಗೆ ಎಷ್ಟು ಜನಕ್ಕೆ ನಮ್ಮ ಪಾಪ ಕ್ಯೂಟ್ ಅನ್ನಿಸ್ತಾಳೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಿನ್ನಮ್ಮ ಅವ್ರಿಗೆಲ್ಲ ಹೇಳ್ಮ ವಿಶ್ ಮಾಡಿ ನನಗೆ 6 ಮಂತ್ ಬರ್ಡೇ ಅಂತ ಹೇಳಿ ಅವ್ರಿಗೆ ಹೇಳಿ ವಿಶ್ ಮಾಡಿ ಅಂತ ಹೇಳಿ. ಯಾ ಸರಿ, ಓಕೆ. ಇವಾಗ ಆಯಿತು, ಟೈಮ್ ಆಯಿತು, ಊಟ ಮಾಡಿ ಮಲಗಿದೆ. ಸ್ವಲ್ಪ ಪಿಕ್ಸ್ ಇಟ್ಕೋತೀವಿ ಆ್ಯಂಡ್ ಪಿಕ್ಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಮಿಸ್ ಮಾಡ್ತೀರಾ ನೋಡಿ, ಆಯಿತಾ? ಚಿನ್ನಮ್ಮ ಬಾಯ್ ಹೇಳ್ಮ ಅವ್ರಿಗೆಲ್ಲರಿಗೂ. ಚಿನ್ನಮ್ಮ ಬಾಯ್ ಹೇಳು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ